ರಾಜ್ಯದ ಜನತೆಗೆ ಮತ್ತಷ್ಟು ಕೂಡ ಹೊರೆ ಬೀಳುವಂತಹ ಸಾಧ್ಯತೆಗಳಿದೆ. ಯುದ್ಧದಿಂದ ಇಂಧನ ದರ ಹೆಚ್ಚಳ ನಡುವೆ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ ₹1 ಸೆಸ್ ವಿಧಿಸಲು ಮುಂದಾಗಿದೆ ಸರ್ಕಾರ. ರಾಜ್ಯದ ಜನತೆಗೆ ಮತ್ತಷ್ಟು ಹೊರೆ ಬೀಳುವಂತಹ ಸಾಧ್ಯತೆ. ಈ ಕಡೆ ನೋಡಿದ್ರೆ ಅಲ್ಲಿ ಸೀರೆ ಕೊಡ್ತೀನಿ ಅಂತಾರೆ, ಈ ಕಡೆ ನೋಡಿದ್ರೆ ಹೊರೆ. ಯಾವ್ದನ್ನ ನಂಬಬೇಕು, ಯಾವ್ದನ್ನ ಬಿಡಬೇಕು? ಅಲ್ಲಿ ತೆಗೆದು ಇಲ್ಲಿ ಕೊಡೋದಾ? ಯುದ್ಧದಿಂದ ಇಂಧನ ದರ ಹೆಚ್ಚಳ ನಡುವೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ರಾಜ್ಯದಲ್ಲಿ ₹1 ಸೆಸ್ ವಿಧಿಸಲು ಸರ್ಕಾರ ಮುಂದಾಗಿದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ₹1 ಸೆಸ್ ಹೆಚ್ಚಳ ಮಾಡಲಿಕ್ಕೆ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆಯಂತೆ. ಅಬಕಾರಿ ಸುಂಕ, ನೋಂದಣಿ, ಮುದ್ರಾಂಕ ಶುಲ್ಕ, ಮೋಟಾರ್ ವಾಹನ ತೆರಿಗೆ ಸೇರಿದಂತೆ ಮತ್ತಿತರ ತೆರಿಗೆ ಹೆಚ್ಚಳ ಮಾಡುವಂತಹ ಸಾಧ್ಯತೆಗಳಿದೆ. ಸಿದ್ದು ಗ್ಯಾರಂಟಿ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಈಗಾಗಲೇ ಯುದ್ಧ ಆಗಿರೋದ್ರಿಂದಾಗಿ ಯುದ್ಧ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಯುದ್ಧ ಆಗ್ತಾ ಇರುವಂತಹ ಕಾರಣವಾಗಿ ಈ ಒಂದು ಯುದ್ಧದಿಂದಾಗಿ ಬೇರೆ ಬೇರೆ ದೇಶಗಳು ಅದರ ಪರಿಣಾಮವನ್ನು ಅನುಭವಿಸ್ತಾ ಇರುವಂತಹ ಕಾರಣವಾಗಿ ಈ ಬಾರಿ ರಾಜ್ಯದಲ್ಲಿ ₹1 ಸೆಸ್ ವಿಧಿಸಲು ಹಾಗಿದ್ರೆ ರಾಜ್ಯ ಸರ್ಕಾರ ಮುಂದಾಗಿದೆಯಾ? ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆಯನ್ನು ಮಾಡ್ತಾರಾ? ಸಿದ್ದು ಗ್ಯಾರಂಟಿ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಮೇಲಿನ ₹1 ಸೆಸ್ ಹೆಚ್ಚಳ ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನು ಕೂಡ ಇರಿಸ್ಕೊಂಡಿದೆಯಂತೆ. ಅಬಕಾರಿ ಸುಂಕ, ನೋಂದಣಿ, ಮುದ್ರಾಂಕ ಶುಲ್ಕ, ಮೋಟಾರ್ ವಾಹನ ತೆರಿಗೆ ಸೇರಿದಂತೆ ಮತ್ತಿತರ ತೆರಿಗೆ ಹೆಚ್ಚಳವಾಗುವಂತೆ ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಲ್ಲ. ಅವ್ರೀಗ ತುಂಬ ಹೊರೆ ಆಗ್ತಾ ಇದೆ ಅವ್ರಿಗೂ ಕೂಡ. ಈ ಕಡೆ ಎಲ್ಲ ಭಾಗ್ಯಗಳು ಅಂತ ಭಾಗ್ಯಗಳು ಕೊಡ್ತಾ ಇದ್ದಾರೆ. ಆ ಭಾಗ್ಯಗಳ ಜೊತೆಗೆ ಈಗ ಬಜೆಟ್ ಎಲ್ಲ ಇಲಾಖೆಗಳಿಗೂ ಕೂಡ ಕೊಡಬೇಕು. ಅದೇನು ಕಡಿಮೆ ವಿಚಾರವಾ? ಎಲ್ಲ ಅಳೆದು ತೂಗಿ ವರ್ಷದ ಲೆಕ್ಕಾಚಾರ ಮಾಡಬೇಕು. ಯಾವುದಕ್ಕೆ ಎಷ್ಟೆಷ್ಟು ಎತ್ತಿಡಬೇಕು, ಎಷ್ಟಿದೆ ಅಮೌಂಟು, ಅದನ್ನು ಎಷ್ಟೆಷ್ಟು ಯಾವ್ದು ಇಲಾಖೆಗೆ ಇಡಬೇಕು, ಮುಂದೆ ಅದರಲ್ಲಿ ಸೇವಿಂಗ್ಸ್ನ ಏನು ಮಾಡಬೇಕು, ಯಾವುದರ ಅಭಿವೃದ್ಧಿ ಆಗಬೇಕು, ಅವೆಲ್ಲ ನೋಡ್ಕೊಳ್ಬೇಕು. ಈಗ ಮನೆಯಲ್ಲೇ ಒಂದು ನಾವು ಸಣ್ಣ ಪುಟ್ಟ ಸ್ಯಾಲ್ರಿ ಬಂತಂತಂದರೆ ಯಾವ ರೀತಿಯಾಗಿ ಅಳತೆ ಮಾಡಿ ಸರಿದೂಗಿಸ್ಕೊಂಡು ಹೋಗ್ತೀವೋ ಅದು ರಾಜ್ಯದ್ದು ಅಂತಂದಮೇಲೆ ಅದೇ ರೀತಿಯಾಗಿ ಸರಿದೂಗಿಸ್ಕೊಂಡು ಹೋಗಬೇಕು. ಅದರಲ್ಲೂ ಕೂಡ ಬಹಳ ನುರಿತರು CM ಸಿದ್ದರಾಮಯ್ಯ ಅವರು. ಅದು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಶಶಿಧರ್, ಒಂದು ಕಡೆ ನೋಡಿದ್ರೆ ಸೀರೆ ಭಾಗ್ಯ ಕೊಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಈ ಬಾರಿಯೂ ಕೂಡ ಮೋಟಾರ್ ವಾಹನ ತೆರಿಗೆ ಸೇರಿದಂತೆ ಮತ್ತಿತರ ತೆರಿಗೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಒಂದನ್ನು ತೆಗೆದು ಇನ್ನೊಂದು ಕೊಡೋದು ಏನಿದೆ ಬಜೆಟ್ನಲ್ಲಿ ಈ ಬಾರಿ ಏನೆಲ್ಲ ಘೋಷಣೆ ಆಗುವಂತಹ ಸಾಧ್ಯತೆಗಳಿದೆ, ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ, ಏನೆಲ್ಲ ಪ್ಲಾನ್ಸ್ಗಳಿದೆ, ಏನೆಲ್ಲ ಬಂಪರ್ ಕೊಡುಗೆಯನ್ನು ಕೊಡುವಂತಹ ಸಾಧ್ಯತೆಗಳಿದೆ, ಅಥವಾ ಈ ಬಾರಿ ಏನಾದರೂ ಶಾಕ್ ಎದುರಾಗುತ್ತಾ ಜನರಿಗೆ? ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಕುಸುಮ, ಇಡೀ ದೇಶದಲ್ಲೇ ಅತ್ಯಂತ ಹೆಚ್ಚಿನ ಬಜೆಟ್ಗಳನ್ನ ಮಂಡಿಸಿರುವಂತ ಏಕೈಕ ರಾಜಕಾರಣಿ ಅಂತ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಾನೂ ಕೂಡ ಹೇಳ್ಬೋದು. ಹೀಗಾಗಿ ರೈತರಿಗೆ ಸಿದ್ದರಾಮಯ್ಯ ಅವರಿಗೆ ಭಾಗ್ಯಗಳ ರಾಮಯ್ಯ ಅಂತಾನೂ ಕೂಡ ಮತ್ತೊಂದು ಹೆಸರಿದೆ. ಅದೇ ರೀತಿಯಲ್ಲಿ ಕೂಡ ಪ್ರಸಿದ್ಧಿಯಾಗಿದ್ರು. ಅವ್ರು ಕೊಟ್ಟಂತ ಯೋಜನೆಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಯಶಸ್ವಿ ಮಾಡೋದ್ರಲ್ಲಿ ಕೂಡ ಸಕ್ಸಸ್ ಕಂಡಿದ್ರು. ಇದೇ ಯೋಚನೆಯಲ್ಲಿ ಇಟ್ಕೊಂಡು ಕಳೆದ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು. ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಕ್ಕಾಗಿಯೇ ರಾಜ್ಯದ ಜನ ಕಾಂಗ್ರೆಸ್ನ ಕೈ ಹಿಡಿದು ಸುಮಾರು 140ಕ್ಕೂ ಶಾಸಕರನ್ನ ಈಗ ಸದ್ಯಕ್ಕೆ ಆಯ್ಕೆ ಮಾಡಿದ್ದಾರೆ. ಇದೇ ಕಾರಣದಿಂದ ಸಿದ್ದರಾಮಯ್ಯನವರು ಕೂಡ ಈಗ 15ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಅವರು ಕೊಟ್ಟಂತ ಕೆಲವೊಂದಷ್ಟು ಯೋಜನೆಗಳು ಸಾಕಷ್ಟು ಹೆಸರುವಾಸಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಮತ್ತೆ ಅಂತ್ಯೋದಯ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಈ ರೀತಿಯಿಂದ ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಯೋಜನೆಗಳನ್ನ ತಂದಿದ್ರು. ಈ ಕಾರಣಕ್ಕೆ ಮುಂದಿನ ಚುನಾವಣೆ ಏನು BBMP ಚುನಾವಣೆ ಬರ್ತದೆ, ಮತ್ತೆ ಅದೇ ರೀತಿಯಲ್ಲಿ ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಬರ್ತಿದೆ. ಆ ಚುನಾವಣೆಗಳನ್ನ ಮನದಲ್ಲಿಟ್ಕೊಂಡು ಆ ಮಹಿಳೆಯರನ್ನ ಆಕರ್ಷಣೆ ಮಾಡೋದಕ್ಕೆ ಸೀರೆ ಭಾಗ್ಯನ್ನ ಘೋಷಣೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಅದರ ಜೊತೆ ಸಚಿವ ಸಂಪುಟದ ಕೆಲವೊಂದಷ್ಟು ಸಹೋದ್ಯೋಗಿಗಳು ಕೂಡ ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮಹಿಳಾ ವೋಟ್ ಬ್ಯಾಂಕ್ ಆಗಿ ಈ ಬಜೆಟ್ ನಲ್ಲಿ ಸೀರೆಯನ್ನ ಘೋಷಣೆ ಮಾಡ್ತಿದಾರ ಅದನ್ನೊಂದು ಪ್ರಶ್ನೆ ಕೂಡ ಕೇಳಬಹುದು. ಅದ್ರ ಜೊತೆ SC ST ಗಳನ್ನ ಓಲೈಕೆ ಮಾಡೋದಕ್ಕೆ ಒಳ ಮೀಸಲಾತಿ ವರದಿಯನ್ನು ಈಗ ಬಜೆಟ್ ನಲ್ಲಿ ಸೇರಿಸಿ ಅದಕ್ಕಿಂತ ಮುಂಚಿತವಾಗಿ ಈಗ ಇವತ್ತು ನಡೆಯುವಂತ ಕ್ಯಾಬಿನೆಟ್ ನಲ್ಲಿ ಕೂಡ ಅಪ್ರೂವಲ್ ತಗೊಳ್ಳೋದು ಕೂಡ ಚಿಂತನೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ರೈತರು ಪ್ರಮುಖವಾಗಿ ಬಜೆಟ್ ಗಿಂತ ಪೂರ್ವಭಾವಿ ಸಭೆಯಲ್ಲಿ ರೈತ ಮುಖಂಡರ ಜೊತೆ ಕೂಡ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಸಭೆಯನ್ನ ನಡೆಸಿದ್ರು. ಈಗ ಕೆಲವೊಂದಷ್ಟು ಏತ ನೀರಾವರಿ ಯೋಜನೆ ಆಗಿರ್ಬೋದು, ಎತ್ತಿನ ಹೊಳೆ ಆಗಿರ್ಬೋದು, ಅದನ್ನ ವಿಸ್ತೀರ್ಣ ಆಗಿರ್ಬೋದು, ಮತ್ತೆ ನದಿ ಜೋಡಣೆಗಳಾಗಿರ್ಬೋದು, ಕೆರೆಯಿಂದ ಕೆರೆಗೆ ನೀರನ್ನ ಹರಿಸೋದು, ಮತ್ತೆ ಪಂಪ್ ಸೆಟ್ಗಳಲ್ಲಿ ಸಬ್ಸಿಡಿ ಕೊಡೋದು, ಕೃಷಿ ಉತ್ಪನ್ನಗಳಲ್ಲಿ ಡಿಸ್ಕೌಂಟ್ ಗಳನ್ನ ಕೊಡೋದು, ಈ ರೀತಿಯಾಗಿ ರೈತರಿಗೆ ಅನುಕೂಲ ಆಗುವಂತದ್ದು ಕೂಡ ಬಜೆಟ್ ನಲ್ಲಿ ಮಾಡಬೇಕಾಗುವಂತ ಚಿಂತನೆಯನ್ನು ಕೂಡ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಗ್ಯಾರಂಟಿಗಳನ್ನ ಕೊಡುವಂತ ಬರದಲ್ಲಿ ಶಾಸಕರಿಗೆ ಕೊಡಬೇಕಾದಂತ ಹಣವನ್ನು ಸರಿಯಾಗಿ ತಲುಪಿಲ್ಲ ಅಂತ ಹೇಳ್ಬಿಟ್ಟು ಸ್ವಪಕ್ಷದ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಸಾಕಷ್ಟು ಅಭಿವೃದ್ಧಿ ಯೋಜನೆಗಳು ಕೂಡ ಆಗಿಲ್ಲ.
ಇದರಿಂದಾಗಿ ಜನರಿಗೆ ತಲುಪುವಂತ ಯೋಜನೆಗಳನ್ನ ಕೊಟ್ಟು ಸಿದ್ದರಾಮಯ್ಯನವರು ಶಾಶ್ವತವಾಗಿ ಸಿದ್ದರಾಮಯ್ಯನವರನ್ನ ರೆಕಾರ್ಡ್ ಮಾಡೋದು ಕೂಡ ಸಿದ್ದರಾಮಯ್ಯ ಚಿಂತನೆಯನ್ನ ಮಾಡಿದ್ರೆ, ಆ ಭವಿಷ್ಯ ರಾಜಕೀಯದಲ್ಲಿ ಈಗ ನಡೀತಿರುವಂತಹ ಡೆವಲಪ್ಮೆಂಟ್ ಗಳನ್ನ ನೋಡಿದ್ರೆ ಸಿದ್ದರಾಮಯ್ಯನವರು ಇದು ಕೊನೆಯ ಬಜೆಟ್ ಮಂಡನೆ ಮಾಡುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣ್ತಿದೆ. ಈ ಕಾರಣದಿಂದಾಗಿ ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಕೂಡ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ GST ಅನ್ನ ಹೆಚ್ಚಳ ಮಾಡಿದ್ರೆ, ಸಾಕಷ್ಟು ತೆರಿಗೆಯನ್ನು ಕೂಡ ಹೆಚ್ಚಳ ಮಾಡಿದ್ರೆ, ಆ ಒಂದು ಆಧಾರದ ಮೇಲೆ ಕೇಂದ್ರ ಸರ್ಕಾರ ಕೊಡುವಂತ ಅನುದಾನವನ್ನ ನೋಡಿಕೊಂಡು ರಾಜ್ಯದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ ನಂತರ ಇಲ್ಲೂ ಕೂಡ ಕೆಲವೊಂದಷ್ಟು ದರಗಳನ್ನ ಹೆಚ್ಚಳ ಮಾಡುವಂತ ಅನಿವಾರ್ಯತೆ ಇದೆ. ಈ ಕಾರಣದಿಂದಾಗಿ ಅಲ್ಪ ಪ್ರಮಾಣದಲ್ಲಿ ಕೆಲವೊಂದಷ್ಟು ದರ ಏರಿಕೆ ಕೂಡ ಆಗುತ್ತೆ, ಒಂದಷ್ಟು ಭಾಗ್ಯಗಳು ಕೂಡ ಸಿಗುತ್ತೆ. ಮತ್ತೆ ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಇದಾಗಿದ್ರಿಂದ ಒಂದಷ್ಟು ರಾಜ್ಯದ ಜನ ಒಂದಷ್ಟು ಒಳಿತನ್ನ ಬಯಸುವಂತ ಸಾಧ್ಯತೆ ಇದೆ. ಕುಸುಮಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.